ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬಿಜೆಪಿಗೆ ಮತ್ತೆ ನಾಯಕರಿಗೆ ಚಾಲೆಂಜ್ ಮಾಡಿದ್ದಾರೆ. ನೀವು ಬಟ್ಟೆ ಹರ್ಕೊಂಡ್ರು ನಾನು ರಾಜೀನಾಮೆ ಕೊಡಲ್ಲ ಅಂದ್ರೆ ಇದರ ಅರ್ಥ ಏನು? ಹೋರಾಟಕ್ಕೆ ಬೆಲೆ ಇಲ್ಲ, ನ್ಯಾಯ ಕೇಳೋದು ತಪ್ಪು ಅಂತೀರಿ. ಆದರೆ ಮಾಡಿರ್ತಕ್ಕಂಥವ್ರು ಯಾರು? ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಜನರೇ. ಆ ಕಾರಣದಿಂದ ನೀವು ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು. ಇದನ್ನ ನೀವು ಈ ಕೇಸನ್ನ ಜವಾಬ್ದಾರಿಯಿಂದ ತೆಗೆದುಕೊಳ್ಬೇಕಾಗತ್ತೆ. ನನ್ನ ಮೇಲೆ ಈ ರೀತಿ ಆಪಾದನೆ ಬರೋದು ನನಗೆ ಇಡಿಸಿಲ್ಲ, ಸರಿ ಹೋಗೋದಿಲ್ಲ. ಆದ್ರಿಂದ ನೀವು ಯಾವುದೇ ರೀತಿಯ ತನಿಖೆಗೆ ಕೊಡಿ, ನಾನು ಅದನ್ನು ಎದುರಿಸ್ತೇನೆ ಅಂತಕ್ಕಂಥ ಧೈರ್ಯ ನಿಮಗಿರಬೇಕು. ಆದರೆ ನೀವು ಧೈರ್ಯ ಮಾಡ್ತಾ ಇಲ್ಲ, ನೀವು ಹೆದರಿಕೆಯಿಂದ ನೀವು ಯಾರು ನಮ್ಮ ಮನೆಗೆ ಮುತ್ತಿಗೆ ಹಾಕ್ತಿರೋ ಮೊದಲೇ ಅಡ್ರೆಸ್ ಕೊಡಿ, ಎಷ್ಟು ಜನ ಬರ್ತೀರಿ ಅಂತೇಳಿ, ನಂಬರ್ ಎಷ್ಟು ಬರ್ತೀರಿ ಅಂತ ಹೇಳಿ ಕಳಿಸಿ, ನಾನು ಕಾಫಿ ಟೀ ವ್ಯವಸ್ಥೆ ಮಾಡ್ತೇನೆ. ಏನಿದು ಉದ್ದಟತನ ಅಲ್ಲದೆ ಬೇರೆ ಏನಿದು? ನಿಮ್ಮ ಮನೆಯಲ್ಲಿ ಸಂಬಂಧ ಮಾಡಕ್ ಬರ್ತಾರ ಯಾರಾದರೂ? ನಮಗೆ ಸಂಬಂಧ ಮಾಡೋದಲ್ಲ, ಇದು ರಾಜಕಾರಣ ಇದೆ. ಇದು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಯಾರೇ ತಪ್ಪು ಮಾಡಿದ್ರು ಕೇಳ್ತಕ್ಕಂಥ ಅಧಿಕಾರ, ಹಕ್ಕು ನಮ್ಮದು. ಇದನ್ನ ನೀವು ಉತ್ತರ ಹೇಗೆ ಕೊಡಬೇಕು ಅಂತೇಳಿ ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳಿ. ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಎಲ್ಲದರಲ್ಲೂ ಬಾಯಿ ಹಾಕ್ಲಿಕ್ಕೆ ಗೊತ್ತು, ಇದು ಗೊತ್ತಾಗೋದಿಲ್ವಾ ನಿಮಗೆ? ಮಾನ್ಯ ಸಚಿವರೇ, ನಿಮ್ಮ ಉದ್ದಟತನವನ್ನ ಬದಿಗಿಡ್ರಿ. ಸ್ವಪ್ರತಿಷ್ಠೆಗಳಿಲ್ಲ ಇಲ್ಲಿ. ನಿಮ್ಮ ಮೇಲೆ ಯಾರೂ ಕೂಡ ಟಾರ್ಗೆಟ್ ಮಾಡಬೇಕು ಅನ್ನೋದು ಯಾರ ಉದ್ದೇಶವೂ ಅಲ್ಲ. ನಿಮ್ಮನ್ನು ಟಾರ್ಗೆಟ್ ಮಾಡಿ ಬಿಜೆಪಿಗೆ ಏನೂ ಆಗಬೇಕಾಗಿಲ್ಲ. ಆದರೆ ರಾಜಕಾರಣ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಯಾವ ರೀತಿ ನಡ್ಕೊಳ್ಬೇಕು, ಆಡಳಿತ ಪಕ್ಷ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ವಿಧಿವಿಧಾನಗಳಿವೆ. ಅದರ ಪ್ರಕಾರ ನಾವೇನು ಮಾಡಬೇಕು ಅನ್ನೋದನ್ನ ನಾವು ಮಾಡ್ತೀವಿ, ನೀವೇನು ಮಾಡಬೇಕು ಅನ್ನೋದನ್ನ ಮಾಡಿ. ಆದರೆ ಬಟ್ಟೆ ಹರ್ಕೊಳ್ಳೋದು ಬಿಜೆಪಿ ಅಲ್ಲ, ಬಟ್ಟೆ ಹರ್ಕೊಳ್ಳೋ ಕೆಲಸ ಮಾಡಿರ್ತಕ್ಕಂಥದ್ದು ನೀವು. ಆದರೆ ನಿಮ್ಮ ಬಟ್ಟೆ ಹರಿಯೋಕ್ಕೂ ನಾವು ಬರೋದಿಲ್ಲ, ನಾವೂ ಬಟ್ಟೆ ಹರ್ಕೊಳ್ಳೋದಿಲ್ಲ. ಇದೆಲ್ಲವನ್ನು ಸಮಾಜದ ಹಿತದೃಷ್ಟಿಯಿಂದ ಮಾಡತಕ್ಕಂಥ ಕೆಲಸಗಳು. ಅಪಾದನೆ ಬಂದಾಗ ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನೋದನ್ನು ತಾವು ಕಲ್ತ್ಕೊಳ್ಬೇಕು. ಈ ರೀತಿ ನೀವು ಏಕಾಏಕಿ ಬಿಜೆಪಿ ನಾಯಕರು ಏನೋ ನಿಮ್ಮ ಮೇಲೆ ಎರಗಿ ಬಿದ್ದಿದ್ದಾರೆ ಅನ್ನೋ ಒಂದು ಮೂಡಲ್ಲೂ ನೀವು ಇರಬೇಕಾಗಿಲ್ಲ. ನಾವು ಕೇಳ್ತಿರ್ತಕ್ಕಂಥದ್ದು ನ್ಯಾಯವೇ ಹೊರತು ಬೇರೆ ಏನೂ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.